ಪ್ರತಿಯೊಬ್ಬರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ನಾಳೆ ಬುಧವಾರ ಆಲ್ಮೋಸ್ಟ್ ಇಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲರೂ ಕೂಡ ಇಲ್ಲಿ ಕೇಳ್ತಿರುವಂಥದ್ದು, ಸರ್ ಯಾವಾಗ ಹಣ ಬರುತ್ತೆ ಅಂದರೆ ಆಲ್ಮೋಸ್ಟ್ ಹಣ ಜಮೆ ಆಗಿಲ್ವಲ್ಲ ಏನು. ಈ ಒಂದು 2ನೇಯಿಂದ 3ನೇ ಹಂತ ಅಂತಂದರೆ ಆಲ್ಮೋಸ್ಟ್ ಬುಧವಾರದಂದು ಎರಡನೇ ಹಂತದಿಂದ 3ನೇ ಹಂತ ಅಂತಂದರೆ ಇವಾಗ ಏನಿಲ್ಲಿ ಹಣವನ್ನು ಹಾಕ್ತಾ ಇದ್ದಾರೆ ಸರ್ಕಾರ, ಅದು ಇಲ್ಲಿ ಹಣ ಜಮೆ ಆಗ್ತಾ ಇರುವಂಥದ್ದು 2ರಿಂದ 3ನೇ ಹಂತದಲ್ಲಿ ಹಣ ಜಮೆ ಆಗ್ತಾ ಇರುವಂಥದ್ದು. ಏನಿಲ್ಲಿ 2ನೇ ಒಂದು ಹಂತದ ಅಂತಂದರೆ ಇಲ್ಲಿ ಆಲ್ರೆಡಿ ಒಂದು 3ನೇ ಹಂತ ಆಗಿರ್ಬೋದು, ಪ್ರತಿಯೊಂದು ಹಂತದಲ್ಲಿಯೂ ಹಣ ಬಂದಿದೆ. ಆದರೆ ಇಲ್ಲಿ ಇನ್ನು ಮತ್ತೆ ಪುನಃ 2ನೇ ಹಂತದಲ್ಲಿ ಹಣ ಹಾಕಲಿಕ್ಕೆ ಶುರು ಮಾಡಿರುವಂಥದ್ದು. ಆಲ್ರೆಡಿ ಇಲ್ಲಿ ಎಲ್ರಿಗೂ ಹಣ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಏನು ಇಲ್ಲಿ ನಾಳೆ ಬುಧವಾರದಂದು ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ, ಆಲ್ಮೋಸ್ಟ್ ಇಲ್ಲಿ ಯಾರ್ಯಾರಿಗೆ ಹಣ ಬರುತ್ತೆ, ಯಾವಾಗೆಲ್ಲ ಹಣ ಬರುತ್ತೆ, ಆಲ್ಮೋಸ್ಟ್ 12 ಗಂಟೆ ಒಳಗಡೆನೆ ನಿಮ್ಮೆಲ್ಲರಿಗೂ ನಿಮ್ಮ ಎಲ್ಲ ಒಂದು ಏನು ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದೀರಲ್ಲ ಅವರೆಲ್ಲರಿಗೂ ಹಣ ಜಮಾ ಆಗುವಂಥ ಸಾಧ್ಯತೆ ಪಕ್ಕ ಇರುವಂಥದ್ದು. ಹಾಗಾದರೆ ಯಾವಾಗ ಹಣ ಬರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದೀರಾ, ಸರ್ ಯಾವಾಗ ಹಣ ಬರುತ್ತೆ ಅಂತ. 12 ಗಂಟೆ ಒಳಗಡೆನೇ ಜಮಾ ಆಗುವಂಥ ಸಾಧ್ಯತೆ ಇರುವಂಥದ್ದು. ನಾನು ನಿಮಗೆ ಲೈವ್ ಪ್ರೂಫ್ ಇಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಒಂದು ಆರ್ಟಿಕಲನ್ನು ಬರೆದಿರುವಂಥದ್ದು. ಎಸ್, ಇನ್ನೂ ಆಲ್ಮೋಸ್ಟ್ 2ರಿಂದ 3 ದಿನಗಳ ಒಳಗಡೆ ಎಲ್ಲರಿಗೂ ಹಣ ಬರುವಂಥ ಸಾಧ್ಯತೆ ಇದೆ. ಇನ್ನು ಯಾರಿಗೂ ಹಣ ಬರದಿರುವಂಥ ಸಾಧ್ಯತೆ ಇಲ್ಲ, ಎಲ್ರಿಗೂ ಹಣ ಬರುವಂಥ ಸಾಧ್ಯತೆ ಇದೆ. ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಅಂತ ಇಲ್ಲಿ ಹಣವನ್ನು ಅಂದರೆ ಆರ್ಟಿಕಲನ್ನು ಬರೆದಿರುವಂಥದ್ದು. ಹಣವನ್ನು ಎಲ್ರಿಗೂ ಹಾಕಲಿಕ್ಕೆ ಸರ್ಕಾರ ತಯಾರಿ ಮಾಡಿಕೊಂಡಿರುವಂಥದ್ದು. ಮತ್ತು ಆಲ್ಮೋಸ್ಟ್ ಸರ್ಕಾರ ತಯಾರಿ ಮಾಡಿಕೊಂಡಿರುವಂಥದ್ದು ಒಂದು ಆಯ್ತಲ್ಲ, ಮತ್ತು ಅದನ್ನು ಬಿಟ್ಟು ಸರ್ಕಾರ ಖಂಡಿತವಾಗ್ಲೂ ಎಲ್ರಿಗೂ ಹಣ ಹಾಕುತ್ತೆ. ನೀವೇನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಮತ್ತು ಏನು ಸ್ನೇಹಿತರೆ, ನಾಳೆ ಆಲ್ಮೋಸ್ಟ್ ಇಲ್ಲಿ ನಾಳೆ ಮಾರ್ಚ್ 5 ಮಧ್ಯಾಹ್ನ 12:30 ಆಲ್ಮೋಸ್ಟ್ ಮತ್ತೆ ಗೃಹಲಕ್ಷ್ಮಿಯರ ಅಕೌಂಟಿಗೆ ಆಲ್ಮೋಸ್ಟ್ ಇಲ್ಲಿ 5,000 to 6,000 ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು. ಇದು ಗೃಹಲಕ್ಷ್ಮಿ ಯೋಜನೆಯ ಲೇಟೆಸ್ಟ್ ಆಗಿ ಬರ್ತಾ ಇರುವಂಥ ಮೇನ್ ಅಪ್ಡೇಟ್ಸ್ಗಳಂತಲೇ ಹೇಳ್ಬೋದು. ಇಲ್ಲಿ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಮತ್ತು ನಮ್ಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ನೀವು ಯಾಕೆ ಟೆನ್ಷನ್ ತಗೊಳ್ತೀರಾ? ಮತ್ತು ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ, ಯಾರಿಗೂ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ ಸ್ನೇಹಿತರಲ್ಲಿ. ಎಲ್ರಿಗೂ ಹಣ ಬರುವಂಥ ಸಾಧ್ಯತೆ ಇದೆ. ಮತ್ತು ಹಣ ಬರುವಂಥ ಸಾಧ್ಯತೆ ಅಲ್ಲ, ಎಲ್ಲರಿಗೂ ಹಣ ಬರುತ್ತೆ, ಇದನ್ನು ಹೇಳಬೇಕು. ಯಾಕಪ್ಪ ಅಂತಂದರೆ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಕೆಲವರು ಹೇಳ್ತಿರುವಂಥದ್ದು ಟೆನ್ಷನೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲರಿಗೂ ಇಲ್ಲಿ ಹಣ ಬರುತ್ತೆ, ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬಹುದು. ಎಲ್ರಿಗೂ ಹಣ ಬರಲಿ ಅಂತಲೇ ನಾನು ಕೇಳ್ಕೊಳ್ಳುವಂಥದ್ದು. ಯಾಕಪ್ಪ ಅಂತಂದರೆ ಕೆಲವರು ಹೇಳ್ತಾರೆ, ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ ಅಂತ. ನೋ, ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ. ಟೆನ್ಷನೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಎಲ್ಲರಿಗೂ ಹಣ ಬರುವಂಥ ಸಾಧ್ಯತೆ ಇರುವಂಥದ್ದು ಅಂತ ಹೇಳ್ತಾ, ಪ್ರತಿಯೊಬ್ಬರು ಕೂಡ ನಾನು ಖಂಡಿತವಾಗ್ಲೂ ಹೇಳ್ತೀನಲ್ಲ, ಇಲ್ಲಿ ನಾನು ನಿಮ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡ್ತಾ ಇರ್ತೀನಿ. ಆವಾಗ ನೀವು ಇಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ತೀರಾ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ. ಇಲ್ಲಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ. ಗೃಹಲಕ್ಷ್ಮಿ ಯೋಜನೆ 17ನೇ ಕಂತು ನಾಳೆ ಈ ಜಿಲ್ಲೆಯ ಮಹಿಳೆಯರಿಗೆ ಹಣ 2,000 + 2,000 4,000 ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಇಷ್ಟು ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು. ಕೆಲವರಿಗೆ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರುತ್ತೆ, ಮತ್ತು ಕೆಲವರಿಗೆ ಇಷ್ಟು ಪ್ರಾಬ್ಲಮ್ ಅಂತಂದರೆ ಏನಿಲ್ಲ, ಸಿಂಪಲ್ಲಾಗಿ ಅವರ ಅಕೌಂಟ್ ಆಗಿರ್ಬೋದು, ಮತ್ತು ಕೆಲವೊಂದು ಅಂದರೆ ಆಲ್ಮೋಸ್ಟ್ ಅವರ ಒಂದು ಕೆಲವೊಂದು ಪ್ರಾಬ್ಲಮ್ ಅಂತಂದರೆ ಸಿಂಪಲ್ ಇಷ್ಟು, ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ಅಂತಂದರೆ ಅವ್ರಿಗೆ ಪ್ರಾಬ್ಲಮ್ ಅಂತಂದರೆ ಇಷ್ಟೇ, ಸಿಂಪಲಾಗಿ ಹೇಳಬೇಕಂತಂದರೆ ಅವ್ರ ಪ್ರಾಬ್ಲಮ್ ಅಂತಂದರೆ ಏನಿಲ್ಲ, ಸಿಂಪಲ್ಲಾಗಿ ಅವ್ರದ್ದು ಡಾಕ್ಯುಮೆಂಟ್ಸ್ ಸರಿ ಇರೋದಿಲ್ಲ, ಮತ್ತು ಈ ರೀತಿಯಾಗಿ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಟೆನ್ಷನೇ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಎಲ್ರಿಗೂ ಹಣ ಬರಲಿ, ಪ್ರಾಬ್ಲಮ್ ಅಂತಂದ್ರೆ ಅಷ್ಟೇ, ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದೇ ಹೇಳ್ತಾ ಇರುವಂಥದ್ದು ನಾನು, ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ, ಅದನ್ನೇ ನಾನು ಹೇಳ್ತಾ ಇರುವಂಥದ್ದು. ನೀವು ಆ ಒಂದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ಗಳು, ಈ ರೀತಿ ಕೆಲವೊಂದು ಪ್ರಾಬ್ಲಮ್ಗಳನ್ನು ನೀವು ಇಟ್ಕೊಳ್ಬಾರ್ದು. ಆ ರೀತಿ ಪ್ರಾಬ್ಲಮ್ಗಳನ್ನ ಇಟ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗೋದು ಬಿಟ್ಟರೆ ಖಂಡಿತವಾಗ್ಲೂ ಬೇರೆ ಯಾರಿಗೂ ಪ್ರಾಬ್ಲಮ್ ಆಗೋಲ್ಲ. ನಾನು ಅದಕ್ಕೆ ಹೇಳ್ತಿರುವಂಥದ್ದು, ನೀವು ಆ ಪ್ರಾಬ್ಲಮನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮೆಲ್ಲರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ 17ನೇ ಕಂತು ಏನಿದೆ, ಈ ಒಂದು ಕಂತಲ್ಲಿ ಒಂದಿಷ್ಟು ಬದಲಾವಣೆ
ಏನು ಬದಲಾವಣೆ ಅಂತಂದರೆ ಒಂಥೋ ದೊಡ್ಡ ಬದಲಾವಣೆ ಹಾಗೆ ಹೀಗೆ ನೋ ಆ ರೀತಿ ಏನಿಲ್ಲ. ಸಿಂಪಲಾಗಿ ಇನ್ನೊಂದು 2 ನಿಮಿಷ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಬದಲಾವಣೆ ಅಂತ. ಸ್ನೇಹಿತರೆ, ಬದಲಾವಣೆ ಅಂತ ಇಲ್ಲಿ ಹೊಸ ಮಾಹಿತಿ ಬರ್ತಿರುವಂಥದ್ದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಂತಿನಲ್ಲಿ ದೊಡ್ಡ ಬದಲಾವಣೆ. ಮಹಿಳೆಯರು ತಪ್ಪದೆ ನೋಡಬೇಕಾಗ್ತದೆ. ಇಲ್ಲಿ ನೋಡಿಲ್ಲ ಅಂತಂದರೆ ನಿಮಗೆ ಹಣ ಬರಲ್ಲ. ಏನು ಆ ಬದಲಾವಣೆ? ಇಲ್ಲಿ ಮೇಯ್ನಾಗಿ ಬದಲಾವಣೆ ಮಾಡ್ತಿರೋದಾದರೂ ಏನು, ಆ ಒಂದು ಬದಲಾವಣೆ ಆದರೂ ಏನು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನೂ ಇಲ್ಲ ಸ್ನೇಹಿತರೆ, ಸಿಂಪಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬದಲಾವಣೆ ಅಂತಂದರೆ ಯಾರಿಗೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಸಿಂಪಲಾಗಿ ಬದಲಾವಣೆ ಅಂತಂದರೆ ಏನು, ನಿಮ್ಮ NCPI ಮ್ಯಾಪಿಂಗ್ ಯಾರು ಮಾಡಿಲ್ಲ ಅವ್ರಿಗೆ ಇನ್ನೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಯಾಕಪ್ಪ ಅಂತಂದರೆ ಅವರಿಗೆ ಅದನ್ನು ಮಾಡಬೇಕು ಅಂತ ಏನಿಲ್ಲ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಮಾಡಿದರೆ ಆ ಒಂದು NCPI ಮ್ಯಾಪಿಂಗ್ ಅನ್ನುವಂಥದ್ದು ಮಾಡಿದರೆ ತುಂಬ ಒಳ್ಳೆಯದು. ಮಾಡಬೇಡಿ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ, ಆದರೆ ಮಾಡಿದರೆ ತುಂಬ ಒಳ್ಳೆಯದು. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಹಣ ಬರಲಿ, ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ. ನಾನು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಅಂತಂದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಖಂಡಿತವಾಗ್ಲೂ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಹಣ ಬರಲಿ. ಫಸ್ಟ್ ಆಫ್ ಆಲ್ ನಾನು ಅದನ್ನೇ ಕೇಳ್ಕೊಳ್ಳುವಂಥದ್ದು. ಯಾಕಪ್ಪ ಅಂತಂದರೆ ಆ ದೇವರು ಎಲ್ರಿಗೂ ಹಣ ಬರುವಾಗ ಮಾಡಲಿ, ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಪ್ರತಿಯೊಬ್ಬರಿಗೂ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ. ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ ಕೆಲವರದ್ದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಬಾಯ್.